ಭೂಮಿಕಾ ಅವರೇ so happy. I'm so happy. ಏನು ಮಚಾನ ಖುಷಿ ಕಾರಣ ಮತ್ತಂಗಿ ಬರ್ತಾ ಇದಾರೆ. ಇವತ್ತು ಸಂಜೆ ಬರ್ತಾ ಇದಾರೆ. ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇರಬೇಡ. ಪೊಲೀಸ್ನವ್ರು ಫೋನ್ ಮಾಡಿದ್ರು, ಇವತ್ತು ಸಂಜೆ ಅಮ್ಮನ ತಂಗಿನ ಕರ್ಕೊಂಡ್ ಬರ್ತಾ ಇದಾರಂತೆ. ಕೇಳಿದಾಗಿಂದ ನನ್ನ ಖುಷಿ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇಷ್ಟ ದಿನ ಒಳಗ್ ನೋವು ಇತ್ತಲ್ಲ, ಅದು ಖುಷಿಯಾಗಿ ಕನ್ವರ್ಟ್ ಆಗಿದೆ. ಅಫ್ಕೋರ್ಸ್ ಬಡ್ಡಿ ಸಮೇತ ಖುಷಿ ಆಗ್ತಾ ಇದೆ. ಬಡ್ಡಿ ಸಮೇತ ಅಂತೂ ಆ ದೇವರು ನಿಮ್ ಬೇಡಿಕೆನ ಈಡೇರಿಸದ್ನಲ್ಲ, ಇಷ್ಟೇ ಸಾಕು. ಅದಕ್ಕೆ ಹೇಳೋದು, ಎವ್ರಿಥಿಂಗ್ ಕಮ್ಸ್ ಇನ್ ಟೈಮ್ ವೆನ್ ಯು ವೇಟ್, ಬಿ ಪೇಷನ್ಸ್ ಅಂತ. ಬಟ್ ನಮಗೆ ಬೇಕಾಗಿದ್ದು ಸಿಗದೆ ಇದ್ದಾಗ ಪೇಷಂಟ್ ತರ ಆಗ್ಬಿಡ್ತೀನಿ. ಸರಿ ಅದೆಲ್ಲ ಬಿಡಿ, ಈಗ ನಾನು ರೆಡಿ ಆಗ್ಬಿಡ್ತೀನಿ, ನೀವು ರೆಡಿಯಾಗಿ ಅಮ್ಮನ ವೆಲ್ಕಮ್ ಮಾಡಬೇಕು. ನಮ್ಮಮ್ಮನ ಸೊಸೆರಿ ನೀವು, ನೀವೇ ಚೀಫ್ ಗೆಸ್ಟ್ ರೀ. ಅಮ್ಮನ ವೆಲ್ಕಮ್ ಮಾಡೋದಕ್ಕೆ ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾಗೆ ಆಹಾ ಎಂತ ಸೊಸೆನ್ ತಗೊಂಡ್ಬಂದಿದ್ಯೋ ಅಂತ ಹಾಗೆ ಎದ್ಗೆ ಮುರಿಬೇಕು. ಹಂಗೆ ರೆಡಿ ಆಗ್ಬಿಡಿ, ಕಮಾನ್. ಯಾಕೆ ನಾನು ಹೀಗಿದ್ರೆ ಅಮ್ಮ ನೆಟ್ಗೆ ತೆಗಿಯಲ್ವಾ? ಇಲ್ಲ ಬಿಡಿ, ನೀವು ಹೇಗಿದ್ರು ಚೆನ್ನಾಗಿರ್ತೀರಾ. ಸರಿ, ಈಗ ಬರೀ ನೀವು ರೆಡಿ ಆಗೋದು ಅಷ್ಟೇ ಅಲ್ಲ, ಮನೆಯವ್ರಿಗೆಲ್ಲ ರೆಡಿ ಮಾಡಿಸ್ಬೇಕು. ಹಾಗೇನೆ ಅಮ್ಮನಿಗೆ ತಂಗಿಗೆ ರೂಮ್ ರೆಡಿ ಆಗ್ಬೇಕು. ಇದೆಲ್ಲ ಉಸ್ತುವಾರಿನೂ ನಿಮ್ಗೆ ವಹಿಸ್ತಾ ಇದ್ದೀನಿ, ನಾನು ಯಾವ ಕೆಲಸನೂ ಮಾಡಲ್ಲ. ನಾನೆಲ್ಲಾನು ರೆಡಿ ಮಾಡ್ತೀನಿ. ಓಕೆ ಏನು ಓಕೆ ನಿಂತಿದ್ರೆ ಹೋಗಿ ರೆಡಿ ಮಾಡಿಸಿ. ಅವ್ರು ಸಂಜೆ ಬರ್ತಾರೆ ಅಂತ ಹೇಳಿದೀರಾ ನೀವು. ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ಬೇಕು, ಅಷ್ಟ್ರಲ್ಲಿ ನಾನು 10 ಸಲ ರೆಡಿ ಮಾಡ್ತೀನಿ. ಅವನು ಬರ್ತಾನ ಬಿಡ್ತಾನ, ಮೊದಲು ನೀವು ರೆಡಿ ಮಾಡಿಸಿ. ಓಕೆ ನಾನು ರೆಡಿ ಮಾಡಿಸ್ತೀನಿ. ಬಟ್ ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಸ್ವೀಟ್ ತರ್ತೀನಿ, ನಿಮ್ ಬಾಯ್ ಸಿಹಿ ಮಾಡಕ್ಕೆ. ಇಷ್ಟು ತಗೊಂಬನ್ನಿ. ಡೆಫಿನೆಟ್ ಆಗಿ ಇಷ್ಟೊಂದು ತರ್ತೀನಿ. ಓಡ ಬೇಗ.